ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಲ್ಲ ಎಕ್ಸಸೈಸ್ ಮುಗೀತು, ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಇನ್ ಎ ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ಕ್ಲಾಸ್ 9th 40 ಸ್ಟೂಡೆಂಟ್ಸ್ ವರ್ ಆಸ್ಕ್ಡ್ ಅಬೌಟ್ ದ ಮಂತ್ಸ್ ಆಫ್ ದೇರ್ ಬರ್ತ್ ಅಂಡ್ ದ ಫಾಲೋಯಿಂಗ್ ಗ್ರಾಫ್ ವಾಸ್ ಪ್ರಿಪೇರ್ಡ್ ಫಾರ್ ದ ಡಾಟಾ ಸೊ ಒಬ್ಟೈನ್ಡ್ ಅಂತ ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ ನೋಡಿ. ಕೊಟ್ಟು ಏನ್ ಕೇಳಿದ್ದಾರೆ ನೋಡಿ. ಅಬ್ಸರ್ವ್ ದ ಬಾರ್ ಗ್ರಾಫ್ ಗಿವನ್ ಅಬೌವ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ನಂಬರ್ 1, ಹೌ ಮೆನಿ ಸ್ಟೂಡೆಂಟ್ಸ್ ವರ್ ಬಾರ್ನ್ ಇನ್ ದ ಮಂತ್ ಆಫ್ ನವೆಂಬರ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ ಮಂತ್ಸ್ ಆಫ್ ಬರ್ತ್ ಇಲ್ಲಿದೆ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿದೆ ವೈ ಆಕ್ಸಿಸ್ ಅಲ್ಲಿ. ಸೊ ಅವ್ರೇನ್ ಕೇಳಿದ್ರೆ ಹೌ ಮೆನಿ ಸ್ಟೂಡೆಂಟ್ಸ್ ವರ್ ಬಾರ್ನ್ ಇನ್ ದ ಮಂತ್ ಆಫ್ ನವೆಂಬರ್. ಸೊ ಮಂತ್ ಆಫ್ ನವೆಂಬರ್ ಎಲ್ಲಿದೆ ನೋಡಿ, ಜಾನ್ವರಿಯಿಂದ ಡಿಸೆಂಬರ್ ವರೆಗೆ ಇಲ್ಲಿದೆ. ನವೆಂಬರ್ ಅಲ್ಲಿ ಹೌ ಮೆನಿ ಸ್ಟೂಡೆಂಟ್ಸ್ ವರ್ ಬಾರ್ನ್ ಅಂತ ಕೊಟ್ಟಿದ್ದಾರೆ ನೋಡಿ. ನವೆಂಬರ್ ಅಂದ್ರೆ ಇಲ್ಲಿದೆ. ಇದೇ ರೀತಿ ಹಿಂಗ್ ತಗೊಂಡ್ ಬಂದ್ರೆ ನೋಡಿ ಏನ್ ಬರುತ್ತೆ, ಏನ್ ಟಚ್ ಆಗ್ತಾ ಇದೆ ಇಲ್ಲಿ ನಂಬರ್ 4. ಸೊ ಆನ್ಸರ್ ಏನ್ ಹೇಳ್ಬೇಕು, 4 ಸ್ಟೂಡೆಂಟ್ಸ್ ವರ್ ಬಾರ್ನ್ ಇನ್ ದ ಮಂತ್ ಆಫ್ ನವೆಂಬರ್ ಅಂತ ಬರೀರಿ. ಓಕೆ, ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಇನ್ ವಿಚ್ ಮಂತ್ ವರ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಾರ್ನ್ ಅಂತ ಕೇಳಿದ್ದಾರೆ. ಅಂದ್ರೆ ಯಾವ ಮಂತ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಾರ್ನ್ ಅಂತ. ಅಂದ್ರೆ ಜಾಸ್ತಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಾರ್ನ್ ಇನ್ ವಿಚ್ ಮಂತ್ ಅಲ್ವಾ. ಸೊ ನಾವೇನ್ ಮಾಡ್ಬೇಕು, ಹೈಟ್ ಯಾವ್ದಿದೆ ಇದರಲ್ಲಿ, ಇಷ್ಟು ಬಾರ್ಸ್ ಅಲ್ಲಿ ಎಲ್ಲ ರೆಕ್ಟಾಂಗಲ್ಸ್ ಇದಾವಲ್ವಾ, ಇದ್ರಲ್ಲಿ ಹೈಟ್ ಯಾವ್ದಿದೆ ನೋಡಿ. ಇದು ಕಾಣ್ತಾ ಇದೆಯಲ್ವಾ ಎಲ್ಲಕ್ಕಿಂತ ಹೈಟು. ಸೊ ಇದು ಯಾವ ಮಂತ್ ಬರ್ತಾ ಇದೆ ನೋಡಿ, ಆಗಸ್ಟ್. ಸೊ ಆಗಸ್ಟ್ ಮಂತ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಾರ್ನ್ ಅಂತ ಹೇಳ್ಬೋದು. ಈಸಿ ಅಲ್ವಾ. ಸೊ ಅದನ್ನು ಇಲ್ಲಿ ಬರೆಯೋಣ, ಆಗಸ್ಟ್. ಇಲ್ಲಿ ಫುಲ್ ಸೆಂಟೆನ್ಸ್ ಬರೆಯಂಗಿದೆ ಬರೀರಿ. ಇನ್ ವಿಚ್ ಮಂತ್ ಅಂದ್ರೆ ಇನ್ ಆಗಸ್ಟ್ ಮಂತ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವರ್ ಬಾರ್ನ್ ಅಂತ. ಓಕೆ, ತುಂಬಾ ಈಸಿ ಇತ್ತು. ಈಗ ನೆಕ್ಸ್ಟ್ ಒನ್ ಮಾಡಿ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಎ ಫ್ಯಾಮಿಲಿ ವಿತ್ ಎ ಮಂತ್ಲಿ ಇನ್ಕಮ್ ಆಫ್ ₹20,000 ಹ್ಯಾಡ್ ಪ್ಲಾನ್ಡ್ ದ ಫಾಲೋಯಿಂಗ್ ಎಕ್ಸ್ಪೆಂಡಿಚರ್ಸ್ ಫಾರ್ ಪರ್ ಮಂತ್ ಅಂಡರ್ ವೇರಿಯಸ್ ಹೆಡ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ಪೆಂಡಿಚರ್ ಇನ್ ₹1,000, ಗ್ರಾಸರಿ ₹4,000, ರೆಂಟ್ ₹5,000, ಎಜುಕೇಶನ್ ಆಫ್ ಚಿಲ್ಡ್ರನ್ ₹5,000, ಮೆಡಿಸಿನ್ $2,000, ಫ್ಯೂಯಲ್ $2,000, ಎಂಟರ್ಟೈನ್ಮೆಂಟ್ $1,000, ಮಿಸ್ಲೇನಿಯಸ್ $1,000 ಅಂತ ಅದು ಕೊಟ್ಟು ಡಾಟಾ ಕೊಟ್ಟು ಏನ್ ಹೇಳಿದ್ದಾರೆ, ಡ್ರಾ ಎ ಬಾರ್ ಗ್ರಾಫ್ ಫಾರ್ ದ ಡಾಟಾ ಅಬೌವ್ ಅಂತ ಹೇಳಿದ್ದಾರೆ. ಅಂದ್ರೆ ಬಾರ್ ಗ್ರಾಫ್ ಡ್ರಾ ಮಾಡಕ್ಕೆ ಹೇಳಿದ್ದಾರೆ. ಓಕೆ, ಈಗ ನಾವು ಡ್ರಾ ಮಾಡೋಣ. ನೀವು ಗ್ರಾಫ್ ಬುಕ್ ಅಲ್ಲಿ ಡ್ರಾ ಮಾಡಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ನೋಡಿ 5 ಇದ್ದಾವೆ. ಸೊ 1 2 3 4 5. ಓಕೆ, ಇನ್ನು ಇದು ಎಕ್ಸ್ಪೆಂಡಿಚರ್ ಇನ್ ರುಪೀಸ್ ಅಂತ ಬರಿಬೇಕು ನೋಡಿ. ಚಿಕ್ಕದಾಗಿ ಬರೀತೀನಿ, ನೀವು ಬರೀರಿ. ಎಕ್ಸ್ಪೆಂಡಿಚರ್ ಇನ್ ₹1,000 ಇಲ್ಲಿ ಕೊಟ್ಟಿದ್ದಾರಲ್ವಾ ಅದನ್ನೇ. ಈಗ ನೋಡಿ ಗ್ರೋಸರಿ ಎಷ್ಟಿದೆ, ₹4,000 ಇದೆ ಅಲ್ವಾ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 4 ಎಲ್ಲಿದೆ, ಇಲ್ಲಿದೆ. ಸೊ ಹಾಕೋಣ. ನೆಕ್ಸ್ಟ್ ರೆಂಟ್ ಎಷ್ಟಿದೆ, 5,000. ಸೊ ಇಲ್ಲಿ ಇಷ್ಟು ಗ್ಯಾಪ್ ಬಿಡೋಣ. 5 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇದರಲ್ಲಿ ಬರೆಯೋಣಂತ. ಇದು ಗ್ರೋಸರಿ, ಇದು ರೆಂಟು,
ನೆಕ್ಸ್ಟ್ ಎಜುಕೇಶನ್ ಫಾರ್ ಚಿಲ್ಡ್ರನ್. ಎಜುಕೇಶನ್ ಚಿಲ್ಡ್ರನ್ಗೆ ಎಷ್ಟು ಇಟ್ಟಿದ್ದಾರೆ? 5,000. ಸೊ ಅಗೇನ್ 5,000 ಮತ್ತೆ ಇಲ್ಲಿಗೆನೆ ಇನ್ನೊಂದು ಬಾರ್ ಮಾಡಬೇಕು. ನೆಕ್ಸ್ಟ್ ಮೆಡಿಸಿನ್ 2,000. ಸೊ ಮೆಡಿಸಿನ್ ಎಲ್ಲಿ ಬರುತ್ತೆ? 2,000 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ 2. ಸೊ ಇಷ್ಟು ಗ್ಯಾಪ್ ಇಟ್ಟು ಅಗೇನ್ ಫ್ಯೂಲ್ 2,000 ಇದೆ. ಸೊ ಇದನ್ನು ಇಲ್ಲಿ ಗ್ಯಾಪ್ ಇಟ್ಟು ಸೇಮ್ 2,000ಗೆ ಒಂದು ಬಾರ್ ಮಾಡೋಣ. ಓಕೆ, ಇದನ್ನ ಬರಿತೀನಿ. ಇದು ಎಜುಕೇಶನ್ ಆಫ್ ಚಿಲ್ಡ್ರನ್. ಇನ್ನು ಇದು ಮೆಡಿಸಿನ್. ಇದು ಫ್ಯೂಲ್. ಈಗ ನೆಕ್ಸ್ಟ್ ಏನಿದೆ? ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಎಷ್ಟಿದೆ? 1 ಇದೆ. 1 ಅಂದ್ರೆ ಇಷ್ಟೇ ಇದೆ, ಇಷ್ಟಾಗತ್ತೆ. ಸೊ ಇಲ್ಲಿ ಒಂದು ನೆಕ್ಸ್ಟ್ ಮಿಸ್ಲೆನಿಯಸ್, ಅದನ್ನು 1 ಇದೆ. ಸೊ ಸೇಮ್ 1ಗೆ 1 ಬಾರ್ ಮಾಡೋಣ. ಬರೆಯೋಣ. ಈಗ ಇದ್ರೊಳಗೆ ಬರೆಯಕ್ ಪ್ಲೇಸ್ ಇಲ್ಲ, ಸೊ ಹೊರಗಡೆ ಬರಿತಾ ಇದ್ದೀವಿ. ಎಂಟರ್ಟೈನ್ಮೆಂಟ್. ಇದು ಮಿಸ್ಲೆನಿಯಸ್. ಇಲ್ಲಿ ನಾನು ಹೆಡ್ಸ್ ಅಂತ ಬರ್ದಿಲ್ಲ. ಇದು ಎಕ್ಸ್ಪೆಂಡಿಚರ್ ಬೈ ಆಕ್ಸಿಸ್. ಆಯ್ತಲ್ವಾ? ಅವ್ರು ಏನ್ ಹೇಳಿದ್ದು? ಡ್ರಾ ಬಾರ್ ಗ್ರಾಫ್ ಫಾರ್ ದ ಡಾಟಾ ಅಬೌವ್. ಡ್ರಾ ಮಾಡಿದೀವಿ ಗ್ರಾಫ್ನ. ಓಕೆ, ಗ್ರಾಫ್ ಬುಕ್ ಅಲ್ಲಿ ಸಹ ಸೇಮ್ ನೀವು ಇದೇ ರೀತಿ ಡ್ರಾ ಮಾಡಿ. ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? A teacher wanted to analyze the performance of 2 sections of students in a mathematics test of 100 marks. Looking at their performances, she found that a few students got under 20 marks and a few got 70 marks or above. So she decided to group them into intervals of varying sizes as follows: 0 to 20, 20 to 30, so on. Okay, then she formed the following table ಅಂತ ಕೊಟ್ಟಿದ್ದಾರೆ. ಕೇರ್ಫುಲಿ ಎಕ್ಸಾಮಿನ್ ದಿಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಡೂ ಯು ಥಿಂಕ್ ದಟ್ ಇಟ್ ಕರೆಕ್ಟ್ಲಿ ರೆಪ್ರೆಸೆಂಟ್ಸ್ ದ ಡಾಟಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾ ಕೊಟ್ಟಿದ್ದಾರೆ, ಇಲ್ಲಿ ಗ್ರಾಫ್ ಕೂಡ ಕೊಟ್ಟಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ? ಈ ಡಾಟಾದ ಪ್ರಕಾರವಾಗಿ ಇದು ಕರೆಕ್ಟ್ ಇದೆನಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ 0 to 20 7 ಸ್ಟೂಡೆಂಟ್ಸ್ ಈ ರೀತಿ ಕೊಟ್ಟಿದ್ದಾರೆ. ನೋಡಿ, ಕ್ಲಾಸ್ ಇಂಟರ್ವಲ್ ಎಷ್ಟಿದೆ ಅಂತ ನೋಡೋಣ. ನೋಡಿ, ಇಲ್ಲಿ 0 to 20 ಅಂದ್ರೆ 20 - 0 ಏನ್ ಬಂತು? 20 ಬಂತು ಅಲ್ವಾ? ಇಲ್ಲಿ 30 - 20 10 ಬಂತು. ಇಲ್ಲಿ 40 - 30 10 ಬಂತು. ಇಲ್ಲಿ 50 - 40 10 ಬಂತು. ಇಲ್ಲಿ 60 - 50 10 ಬಂತು. ಇಲ್ಲಿ 70 - 60 10 ಬಂತು. ಇಲ್ಲಿ 70 and above ಅಂದ್ರೆ ಇದು 100 ಅಂತ ಅರ್ಥ. ಸೊ 100 - 70 30 ಬರುತ್ತೆ. ಅಂದ್ರೆ ಕ್ಲಾಸ್ ಇಂಟರ್ವಲ್ ಇಲ್ಲಿ ಸೇಮ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ 10 ಇದೆ, ಕೆಲವೊಂದು 20 ಇದೆ, ಕೆಲವೊಂದು 30 ಇದೆ. ಸೊ ಕ್ಲಾಸ್ ಇಂಟರ್ವಲ್ ಸೇಮ್ ಇರುವಾಗ ನಾವು ಡೈರೆಕ್ಟ್ ಮಾಡ್ಬೋದು. ಆದ್ರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ಡಿಫ್ರೆಂಟ್ ಇರುವಾಗ ನಾವೇನ್ ಮಾಡ್ಬೇಕಾಗತ್ತೆ? ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ? ನಾವು ಕಲ್ತಿದೀವಲ್ವಾ? ನಾನು ಇಂಟ್ರೊಡಕ್ಷನ್ ಅಲ್ಲಿ ಎಲ್ಲ ಹೇಳಿದ್ದೀನಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡ್ಬೇಕು. ಅವ್ರೇನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಏನಿದ್ದು 0 to 20 0 to 20 7 ನಿಂತಿದೆ, 7 ಮಾರ್ಕ್ ಮಾಡಿದ್ದಾರೆ. 20 to 30 10 10 ಇದು 10. ಆ ರೀತಿ ಮಾಡೋಂಗಿಲ್ಲ. ಕ್ಲಾಸ್ ಇಂಟರ್ವಲ್ ಡಿಫರೆಂಟ್ ಇದ್ರೆ ನಾವು ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಿ ಅದಕ್ಕೆ ಬೇರೆ ಬರುತ್ತೆ. ಅವಾಗ ನಾವು ಈ ಹೈಟ್ ನ ಅದೇನ್ ಬರುತ್ತೆ ಅವಾಗ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ಬೇಕು. ಅಂದ್ಮೇಲೆ ಏನ್ ಅರ್ಥ? ಇದು ಈ ಗ್ರಾಫ್ ಏನ್ ಮಾಡಿದಾರಲ್ಲ ಇದು ರಾಂಗ್ ಇದೆ ಅಂತ ಅರ್ಥ. ನಾವು ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಿ ಮತ್ತೆ ಗ್ರಾಫ್ ಮಾಡೋಣ. ಓಕೆ, ಇದಿಷ್ಟು ರಬ್ ಮಾಡ್ತೀನಿ.
ಹ್ಮ್ ನೋಡಿ, ಇಲ್ಲಿ ಕ್ಲಾಸ್ ವಿಡ್ತ್ ಅಂತ ಬರ್ದಿದೀನಿ. ಈಗ ತಾನು ಹೇಳಿದ್ನಲ್ವಾ, ಇದು ಕ್ಲಾಸ್ ವಿಡ್ತ್ ಅಂದ್ರೆ ಇಂಟರ್ವೆಲ್ 20 - 0 20, 30 - 20 10, 40 - 30 10, 50 - 40 10, 60 - 50 10, 70 - 60 10, 100 - 70 30. ಇದು ಕ್ಲಾಸ್ ಇಂಟರ್ವೆಲ್ ಆಯ್ತು. ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಆಯ್ತು. ಈಗ ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡೋಣ. ನಮ್ಗೆ ಫಾರ್ಮುಲಾ ಗೊತ್ತಲ್ವಾ, ಫ್ರೀಕ್ವೆನ್ಸಿ, ಇದೇ ಫ್ರೀಕ್ವೆನ್ಸಿ ಅಂದ್ರೆ. ಓಕೆ, ಫ್ರೀಕ್ವೆನ್ಸಿ ಎಷ್ಟಿದೆ ಅದು ತಗೋಬೇಕು ಅಪಾನ್ ಕ್ಲಾಸ್ ವಿಡ್ತ್ ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್. ಮಿನಿಮಮ್ ಕ್ಲಾಸ್ ವಿಡ್ತ್ ಅಂದ್ರೆ ಇದರಲ್ಲಿ ಯಾವ್ದು ಮಿನಿಮಮ್ ಇದೆ, ನಂಬರ್ 10 ಇದೆ. ಸೊ 10 ಅಂತ ಹಾಕೋಬೇಕು. ಅದೇ ರೀತಿ ಇಲ್ಲಿನೂ ಏನಿದೆ, 10 ಫ್ರೀಕ್ವೆನ್ಸಿ, ಕ್ಲಾಸ್ ವಿಡ್ತ್ ಕೂಡ 10 ಇದೆ, ಮಿನಿಮಮ್ ಕ್ಲಾಸ್ ವಿಡ್ತ್ ಕೂಡ 10 ಆಯ್ತು. ಇದನ್ನು ಅಷ್ಟೇ ಆಗತ್ತೆ, 10 ಅಪಾನ್ 10 ಇಂಟು 10. ಇದು ನೋಡಿ, ಫ್ರೀಕ್ವೆನ್ಸಿ 20 ಇದೆ, ಅಪಾನ್ ಕ್ಲಾಸ್ ವಿಡ್ತ್ 10 ಇದೆ, ಮಿನಿಮಮ್ ಕ್ಲಾಸ್ ವಿಡ್ತ್ 10 ಇದೆ. ಸೇಮ್ ಇದನ್ನು ಹಂಗೆ ಆಗತ್ತೆ, 20 ಅಪಾನ್ 10 ಇಂಟು 10. ಇನ್ನು ಇದು ಫ್ರೀಕ್ವೆನ್ಸಿ 15, ಕ್ಲಾಸ್ ವಿಡ್ತ್ 10 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 10. ಈ ಲಾಸ್ಟ್ ಒನ್ ಫ್ರೀಕ್ವೆನ್ಸಿ 8, ಕ್ಲಾಸ್ ವಿಡ್ತ್ 30, ಮಿನಿಮಮ್ ಕ್ಲಾಸ್ ವಿಡ್ತ್ 10. ಓಕೆ, ಈಗ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ. 10 1s 10 2s. ಸೊ 7 ಅಪಾನ್ 2. 7 ಅಪಾನ್ 2 ಅಂದ್ರೆ ನಾವು ಡೆಸಿಮಲ್ ಇಟ್ರೆ ಏನಾಗುತ್ತೆ, 3.5 ಆಯ್ತು. ಇಲ್ಲಿ 10 10 ಕ್ಯಾನ್ಸಲ್ ಆಯ್ತು, ಏನು ಉಳಿತು, 10 ಉಳಿತು. ಥರ್ಡ್ ಒನ್ ಕೂಡ 10 10 ಕ್ಯಾನ್ಸಲ್ ಆಯ್ತು, 10 ಉಳಿತು. ಫೋರ್ತ್ ಒನ್ 10 10 ಕ್ಯಾನ್ಸಲ್ ಆದ್ರೆ 20 ಉಳಿತು. ಫಿಫ್ತ್ ಒನ್ 10 10 ಕ್ಯಾನ್ಸಲ್ ಆದ್ರೆ 20 ಉಳಿತು. ಇಲ್ಲಿ 10 10 ಕ್ಯಾನ್ಸಲ್ ಆದ್ರೆ 15 ಉಳಿತು. ಇಲ್ಲಿ ಲಾಸ್ಟ್ ಒನ್ ನೋಡಿ, 0 0 ಕ್ಯಾನ್ಸಲ್ ಆಯ್ತು, 8 ಅಪಾನ್ 3 ಉಳಿತು. 8 ಅಪಾನ್ 3 ಅಂದ್ರೆ ನೋಡಿ, 3 2s 6, 2 ರಿಮೇನ್ಸ್, ಪಾಯಿಂಟ್ ತಗೊಳ್ಳಿ, 0 ಹಾಕೊಳ್ಳಿ, 3 6 18, ಅಗೇನ್ 2 ರಿಮೇನ್ಸ್, ಮತ್ತೆ 0 ತಗೊಂಡ್ರೆ 2 3 6 ಮತ್ತೆ 18, ಹಿಂಗೆ ಬರ್ತಾ ಹೋಗ್ತಿರುತ್ತೆ. ಸೊ 6 6 6 ಬಂದ್ರೆ ನಾವೇನ್ ತಗೋಬಹುದು, 2.67 ತಗೋಬಹುದು. ಯಾಕಂದ್ರೆ ಕಂಟಿನ್ಯೂ 6 ಇರೋದ್ರಿಂದ 2.67 ತಗೊಂಡಿದ್ವಿ. ಓಕೆ, ಈಗ ಇದು ಲೆಂತ್ ಆಫ್ ರೆಕ್ಟಾಂಗಲ್ ಆಯ್ತು. ಈಗ ನಾವು ಗ್ರಾಫ್ ಡ್ರಾ ಮಾಡೋಣ. ನೋಡಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಇಲ್ಲಿ 10 ಇಂದ ಬರ್ಕೊಂಡಿದ್ದೀನಿ. ಇಲ್ಲಿ 2 ಇಂಟರ್ವಲ್ ಇಟ್ಕೊಂಡು 2 4 6 8 10 12 14 16 18 20 22. 20ನೇ ಇದೆ, ಲಾಸ್ಟ್ 20ನೇ ಸಾಕು ಮಾಡ್ಬೋದಾಗಿತ್ತು. ಓಕೆ, ಈಗ ನೋಡಿ 0 to 20. 0 to 20 ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಆಯ್ತು. ಎಷ್ಟು ಬರುತ್ತೆ ಲೆಂತ್ ಆಫ್ ರೆಕ್ಟಾಂಗಲ್, 3.5. 3.5 ಅಂದ್ರೆ ನೋಡಿ, ಇಲ್ಲಿ 2 ಇಂದ 4 ಮಧ್ಯ ಬಂದ್ರೆ 3 ಆಯ್ತು ಅಲ್ವಾ, ಮತ್ತೆ 3 ಇಂದ 4 ಮಧ್ಯ ಬಂದ್ರೆ 3.5 ಆಗತ್ತೆ. ಓಕೆ, ಸೊ ಇಲ್ಲಿ ಬಂತು. ನೋಡಿ, ಮೊದ್ಲು ಎಷ್ಟು ತಗೊಂಡಿದ್ರು ಅವರು, 7 ತಗೊಂಡಿದ್ರು ಲೆಂತ್ ಆಫ್ ರೆಕ್ಟಾಂಗಲ್ ಅಲ್ವಾ. ಇಲ್ಲಿ ನೋಡಿದ್ರೆ 3.5 ಬಂತು. ಸೊ ಅದಕ್ಕೆ ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡ್ಬೇಕು. ಈಗ 20 to 30 ಎಷ್ಟಿದೆ, 10. 10 ಅಂದ್ರೆ ಇಲ್ಲಿ ಬರುತ್ತೆ ನೋಡಿ. ಸೊ ಇದಕ್ಕೆ ನೆಕ್ಸ್ಟ್ 30 to 40 ಅಗೇನ್ 10. ಇನ್ನ 40 to 50 20. 40 to 50 20. 20 ಅಂದ್ರೆ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಆಯ್ತಾ, ಈಗ ನಾವು
50 to 60, again 20, same. ನೆಕ್ಸ್ಟ್ 60 to 70 ಎಷ್ಟಿದೆ? 15. ಇಲ್ಲಿ ಗ್ರಾಫ್ ಬುಕ್ ಅಲ್ಲಿ ಮಾಡಿದ್ರೆ ಕರೆಕ್ಟ್ ಬರುತ್ತೆ, ನಾನು ಬೋರ್ಡ್ ಮೇಲೆ ಮಾಡ್ತಾ ಇರೋದ್ರಿಂದ ಅಷ್ಟು ಅಕ್ಯುರೇಟ್ ಅನ್ಸಲ್ಲ. ಓಕೆ, ಇನ್ನು 60 to 70 ಎಷ್ಟಿದೆ? 15. 15 ಅಂದ್ರೆ ನೋಡಿ 14 16 ಮಧ್ಯೆ ಬರುತ್ತಲ್ವಾ, ಸೊ ಅಂದ್ರೆ ಇಲ್ಲಿಗೆ ಬರುತ್ತೆ. ಓಕೆ, ಇನ್ನು ಲಾಸ್ಟ್ ಒನ್ 70 to 100 ಎಷ್ಟಿದೆ? 2.67. 2.67 ಅಂದ್ರೆ ನಿಯರ್ಲಿ 3. ಅಂದ್ರೆ ಇಲ್ಲಿ 2 ಇಂದ 4 ಮಧ್ಯೆ ಬಂದ್ರೆ ನಮ್ಗೆ 3 ಬರುತ್ತಲ್ವಾ, 2 4 ಮಧ್ಯೆ 3 ಬರುತ್ತೆ, 3ಗಿಂತ ಸ್ವಲ್ಪ ಕೆಳಗೆ ತಗೊಳ್ಳಿ. ಓಕೆ, 2.67 ಇದೆ ಅಲ್ವಾ, ನೋಡಿ 2.6ಗೆ ಇಲ್ಲಿ ಬರುತ್ತೆ ಸಮ್ವೇರ್. ಸೊ 100 ಎಲ್ಲಿದೆ? ಇಲ್ಲಿದೆ. ಇಲ್ಲಿಗೆ ಲೈನ್ ಹಾಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋಣ. ಇದು ಕರೆಕ್ಟ್ ಆಗಿ ಮಾಡಿರೋ ಗ್ರಾಫ್, ಈ ಡಾಟಾನ ರೆಪ್ರೆಸೆಂಟ್ ಮಾಡೋ ರೀತಿ. ಓಕೆ, ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಬರೀರಿ. ಇಲ್ಲಿ ಪ್ಲೇಸ್ ಇಲ್ಲ, ಮಾರ್ಕ್ಸ್ ಅಂತ ಬರೀರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ ಯಾವ ರೀತಿ ಮಾಡಬೇಕು ಅಂತ? ಇಲ್ಲಿ ಕ್ಲಾಸ್ ಇಂಟರ್ವಲ್ ಚೇಂಜ್ ಇದ್ರೆ ನಾವು ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡಿ ಈ ರೀತಿ ಗ್ರಾಫ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕು. ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಕನ್ಸಿಡರ್ ದ ಮಾರ್ಕ್ಸ್ ಔಟ್ ಆಫ್ 100 obtained by 51 students of a class in a test given in a ಟೇಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. ಡಾಟಾ ಕೊಟ್ಟು ಏನ್ ಹೇಳಿದ್ದಾರೆ ನೋಡಿ, ಡ್ರಾ ಎ ಫ್ರೀಕ್ವೆನ್ಸಿ ಪಾಲಿಗಾನ್ ಕರೆಸ್ಪಾಂಡಿಂಗ್ ಟು ದಿಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡ್ಬೇಕಂದ್ರೆ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು? ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ? ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡಿ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡ್ಬೋದು. ಆದ್ರೆ ನಾವಿಲ್ಲಿ ಹಿಸ್ಟೋಗ್ರಾಮ್ ಮಾಡಿ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡೋಣ. ಸೊ ಹಿಸ್ಟೋಗ್ರಾಮ್ ಮಾಡಂಗಿದೆ, ಕ್ಲಾಸ್ ಮಾರ್ಕ್ಸ್ ಏನ್ ಫೈಂಡ್ ಔಟ್ ಮಾಡೋದು ಬೇಕಾಗಿಲ್ಲ. ಸೊ ನೋಡಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆ, ಇದು 0 10 20 30 40 50 60 70 80 90 100 110. ಓಕೆ, ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ? 10 ಇದೆ ಅಲ್ವಾ? ಸೊ 10 ವರೆಗೂ ಮಾಡೋಣ. 1 2 3 4 5 6 7 8 9 10. ಓಕೆ, ಈಗ ನೋಡಿ ಇಂಟರ್ವಲ್ ಎಲ್ಲ ಸೇಮ್ ಇದೆ ಅಲ್ವಾ? ನೋಡಿ 0 to 10 10 ಇದೆ ಕ್ಲಾಸ್ ಇಂಟರ್ವಲ್, 10 to 20 10 ಇದೆ, ಎಲ್ಲ ನೋಡಿ ಕ್ಲಾಸ್ ಇಂಟರ್ವಲ್ ಸೇಮ್ ಇದೆ. ಸೊ ಲೆಂತ್ ಆಫ್ ರೆಕ್ಟಾಂಗಲ್ ಏನ್ ಫೈಂಡ್ ಔಟ್ ಮಾಡೋದು ಬೇಕಾಗಿಲ್ಲ, ಇಲ್ಲಿ ಡೈರೆಕ್ಟ್ ಮಾಡೋಣ. 0 to 10 ಎಷ್ಟಿದೆ? ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಬರ್ಕೊಳ್ಳೋಣ. ಇದು ಮಾರ್ಕ್ಸ್. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್. ಇನ್ನು 0 to 10 5 ಸ್ಟೂಡೆಂಟ್ಸ್ ಇದಾರಲ್ವಾ? ಸೊ 5 ಎಲ್ಲಿದೆ? ಇಲ್ಲಿದೆ. ಸೊ ಇನ್ನು 10 to 20 ಎಷ್ಟಿದೆ? 10 ಮೆಂಬರ್ಸ್ ಇದ್ದಾರೆ ಸ್ಟೂಡೆಂಟ್ಸ್. ಸೊ
10 ಎಲ್ಲಿದೆ ಇಲ್ಲಿಗೆ ಹಾಕೋಣ. 20 to 30 4 ಮೆಂಬರ್ಸ್ ಇದ್ದಾರೆ, 4 ಸ್ಟೂಡೆಂಟ್ಸ್. ಸೊ ಇಲ್ಲಿಗೆ ಬರುತ್ತೆ. 30 to 40 6 ಅಂದ್ರೆ ಇಲ್ಲಿ ಇದೆ, ಇಲ್ಲಿ ಬರುತ್ತೆ ನೋಡಿ. ಇದನ್ನ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡೋಣ. ಫಾರ್ಟಿ ಟು 50 7 ಇದೆ. 7 ಅಂದ್ರೆ ಎಲ್ಲಿ ಬರುತ್ತೆ, ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಿ. 50 to 60 3 ಇದೆ. 3 ಅಂದ್ರೆ ಇಲ್ಲಿಗೆ ಬಂತು. 60 to 70 2 ಇದೆ. 60 to 72 ಅಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿಗೆ. ಸೊ 70 to 80 ಅಗೇನ್ 2 ಇದೆ. ಸೊ ಸೇಮ್. 80 to 90 3 ಇದೆ. 3 ಇಲ್ಲಿ ಎಕ್ಸ್ಟೆಂಡ್ ಮಾಡೋಣ. 90 to 100 9 ಇದೆ. 90 to 100 9 ಅಂದ್ರೆ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಆಯ್ತಾ? ವಿತ್ ದ ಹೆಲ್ಪ್ ಆಫ್ ಹಿಸ್ಟೋಗ್ರಾಮ್ ಮಾಡಿದ್ಮೇಲೆ ಯಾವ ರೀತಿ ಫ್ರೀಕ್ವೆನ್ಸಿ ಪಾಲಿಗನ್ ಮಾಡೋದು, ಇದು ಕೂಡ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ ನೋಡಿ. ಮಿಡ್ ಪಾಯಿಂಟ್ ತಗೋಬೇಕು. ಈ ರೀತಿ ಮಿಡ್ ಪಾಯಿಂಟ್ ತಗೊಂಡ್ರೆ ಎಲ್ಲದಕ್ಕೂ ಮಿಡ್ ಪಾಯಿಂಟ್ಸ್. ನಾನಿಲ್ಲಿ ಫ್ರೀ ಹ್ಯಾಂಡ್ ಆಗಿ ಮಾಡ್ತಾ ಇದ್ದೀನಿ, ನೀವು ಮೆಜರ್ ಮಾಡಿ ಮಿಡ್ ಪಾಯಿಂಟ್ ತಗೊಳ್ಳಿ. ಈಗ ಇದನ್ನ ಜಾಯಿನ್ ಮಾಡಬೇಕು. ನೋಡಿ, ಮಿಡ್ ಪಾಯಿಂಟ್ಸ್ ನ ಜಾಯಿನ್ ಮಾಡಿದ್ರೆ ನಮ್ಗೆ ಫ್ರೀಕ್ವೆನ್ಸಿ ಪಾಲಿಗಾನ್ ರೆಡಿ ಆಗುತ್ತೆ. ಈ ರೀತಿ ಆಯ್ತು. ಆದ್ರೆ ಇಲ್ಲಿಗೆ ಬಿಡೋದಾ? ಇಲ್ಲ, ಇದನ್ನ ಕ್ಲೋಸ್ ಮಾಡ್ಬೇಕು. ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ನೋಡಿ, ಇಲ್ಲಿ ಅದಕ್ಕೆ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸೊ ಇಲ್ಲಿ ಮೈನಸ್ ಅಲ್ಲಿ ಕೂಡ ನಾವು 10 ಇಂಟರ್ವಲ್ ಇದೆ ಅಲ್ವಾ, ಸೊ -10 ಇಲ್ಲಿ ತಗೊಂಡು ಇದನ್ನ ಜಾಯಿನ್ ಮಾಡೋಣ. ಈಗ ಇದು ಕಂಪ್ಲೀಟ್ ಆಯ್ತು. ಓಕೆ, ಫ್ರೀಕ್ವೆನ್ಸಿ ಪಾಲಿಗನ್ ಮಾಡಿದ್ವಿ ವಿತ್ ದ ಹೆಲ್ಪ್ ಆಫ್ ಹಿಸ್ಟೋಗ್ರಾಮ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, 5th ಒನ್ ಅಂಡ್ ಲಾಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ. ಇನ್ ಎ ಸಿಟಿ ದ ವೀಕ್ಲಿ ಅಬ್ಸರ್ವೇಷನ್ಸ್ ಮೇಡ್ ಇನ್ ಎ ಸ್ಟಡಿ ಆನ್ ದ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಆರ್ ಗಿವನ್ ಇನ್ ದ ಫಾಲೋಯಿಂಗ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. ಈ ಡಾಟಾ ಕೊಟ್ಟು ಏನ್ ಹೇಳಿದ್ದಾರೆ ನೋಡಿ, ಡ್ರಾ ಎ ಫ್ರೀಕ್ವೆನ್ಸಿ ಪಾಲಿಗನ್ ಫಾರ್ ದ ಡಾಟಾ ಅಬೌವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ, ವಿತೌಟ್ ಕನ್ಸ್ಟ್ರಕ್ಟಿಂಗ್ ಎ ಹಿಸ್ಟೋಗ್ರಾಮ್. ಇದಕ್ಕೂ ಮುಂಚೆ ನಾವು ಹಿಸ್ಟೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡಿ ಆಮೇಲೆ ಫ್ರೀಕ್ವೆನ್ಸಿ ಪಾಲಿಗನ್ ಮಾಡಿದ್ವಲ್ವಾ, ಇಲ್ಲಿ ಅದಕ್ಕೆ ಅವ್ರು ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ವಿತೌಟ್ ಕನ್ಸ್ಟ್ರಕ್ಟಿಂಗ್ ಎ ಹಿಸ್ಟೋಗ್ರಾಮ್ ಡ್ರಾ ಎ ಫ್ರೀಕ್ವೆನ್ಸಿ ಪಾಲಿಗನ್ ಅಂತ. ಓಕೆ, ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಬೇಕು ವಿತೌಟ್ ಕನ್ಸ್ಟ್ರಕ್ಟಿಂಗ್ ಹಿಸ್ಟೋಗ್ರಾಮ್ ಅಂದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ನಾನು ಇದನ್ನೆಲ್ಲ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೀನಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ.
ಓಕೆ, ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡೋದು ಯಾವ ರೀತಿ, ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಅಪಾನ್ 2 ಮಾಡಬೇಕು. ಸೊ ಲೋಯರ್ ಲಿಮಿಟ್ 140 ಪ್ಲಸ್ ಅಪ್ಪರ್ ಲಿಮಿಟ್ 150 ಅಪಾನ್ 2, ಎರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 290 ಅಪಾನ್ 2. ಸೊ ಏನಾಗುತ್ತೆ 145 ಕ್ಯಾನ್ಸಲೇಷನ್ ಮಾಡಿದ್ರೆ. ಸೊ ಏನ್ ಬಂತು 145. ಸೆಕೆಂಡ್ ಒನ್ ಅದೇ ರೀತಿ 150 ಪ್ಲಸ್ 160 ಅಪಾನ್ 2, ಆ್ಯಡ್ ಮಾಡಿದ್ರೆ 310 ಅಪಾನ್ 2. ಸೊ 2 1s are 2, 2 5s are 10, ಇನ್ನು 5 ಇನ್ನು 10 ಬಂತು, 2 5s are 155. ಅದೇ ರೀತಿ 160 ಪ್ಲಸ್ 170 ಅಪಾನ್ 2, 160 ಪ್ಲಸ್ 170 ಎಷ್ಟಾಯ್ತು 330 ಅಪಾನ್ 2 ಆಯ್ತು. ಕ್ಯಾನ್ಸಲೇಷನ್ ಮಾಡಿದ್ರೆ ಏನ್ ಬರುತ್ತೆ 2 1s are 2, 2 6s are 12, ಅಗೇನ್ 5. ನೋಡಿ 165. ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ, ಕ್ಲಾಸ್ ಇಂಟರ್ವಲ್ ಏನ್ ಬರ್ತಾ ಇದೆ ನಮ್ಗೆ 10 ಡಿಫ್ರೆನ್ಸ್ ಅಲ್ಲಿ ಬರ್ತಾ ಇದೆ. ಸೊ ನಾವೇ ಬರಿಬಹುದು 175, 185, 195 ಅಂತ. ಆದ್ರೂ ಕನ್ಫರ್ಮ್ ಮಾಡ್ಕೊಳಕ್ ಇನ್ನೊಂದ್ಸರಿ ಲಾಸ್ಟ್ ಒನ್ ನೋಡೋಣ. 200, ಸಾರಿ ಫಸ್ಟು ಲೋಯರ್ ಲಿಮಿಟ್ ಅಲ್ವಾ, 190 ಪ್ಲಸ್ 200 ಅಪಾನ್ 2 ಮಾಡಿದ್ರೆ ಎಷ್ಟಾಗತ್ತೆ 390 ಅಪಾನ್ 2 ಆಯ್ತು. ಕ್ಯಾನ್ಸಲೇಷನ್ ಮಾಡಿದ್ರೆ 2 1s are 2, 2 9s are 18, 1 ಉಳಿತು, 2 5s are 10, 195 ಕರೆಕ್ಟ್ ಬಂತು. ಅಂದ್ರೆ ಮೇಲೆ ಕೂಡ ಎರಡು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡಿದ್ವಿ. ಈಗ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡೋಣ ವಿತೌಟ್ ಕನ್ಸ್ಟ್ರಕ್ಟಿಂಗ್ ಎ ಹಿಸ್ಟೋಗ್ರಾಮ್. ಓಕೆ, ಇದನ್ನ ನಾನು ರಬ್ ಮಾಡ್ತೀನಿ. ನೋಡಿ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಇಲ್ಲಿ 0 ಇಂದ ತಗೊಳ್ಳೋಣ. ನೋಡಿ 145 ಇಂದ ತಗೋಬೇಕಂದ್ರೆ ನಾವು ಮಿಡ್ಲ್ ಅಲ್ಲಿ ತಗೊಂತಾ ಇದೀವಲ್ವಾ, ಸೊ ಈ ಮಾರ್ಕ್ ಹಾಕೋಣ. ಓಕೆ, ಇಲ್ಲಿ 145, 155, 165, 175, 185, 195. ಓಕೆ, ಇಲ್ಲಿ 20 ಹೈಯೆಸ್ಟ್ ಇದೆ ಅಲ್ವಾ, ಸೊ 2 ಇಂಟರ್ವಲ್ ಅಲ್ಲಿ ತಗೊಳ್ಳೋಣ. 2, 4, 6, 8, 10, 12, 14, 16, 18, 20. ಓಕೆ, ಇಲ್ಲಿ ನಂಬರ್ ಆಫ್ ವೀಕ್ಸ್ ಅಂತ ಬರೆಯೋಣ. ಈಗ 145 ಎಷ್ಟಿದೆ 5. ಸೊ 5 ಅಂದ್ರೆ ಎಲ್ಲಿ ಬರುತ್ತೆ 4 6 ಮಿಡ್ಲ್ ಅಲ್ಲಿ ಬರುತ್ತಲ್ವಾ, ಸೊ ಇಲ್ಲಿ ಬಂತು 145 ಇಲ್ಲಿದೆ, 5 ಇಲ್ಲಿ ಬರುತ್ತೆ. ಸೊ ಇಲ್ಲಿ ಒಂದು ದೊಡ್ಡದು ಪಾಯಿಂಟ್ ಇಡ್ತೀನಿ. ಓಕೆ, ನೆಕ್ಸ್ಟ್ 155. 155 ಎಷ್ಟಿದೆ 10 ಇದೆ. ಸೊ 10 ಎಲ್ಲಿ ಬರುತ್ತೆ ಇಲ್ಲಿ ಬಂದಿದೆ ಅಲ್ವಾ, ಇದು ಇಲ್ಲಿ 155 ಮೀಟ್ ಆಗ್ಬೇಕು. ಇಲ್ಲಿ ಒಂದು ಪಾಯಿಂಟ್ ಮಾಡಿ. 165ಗೆ 20. ಸೊ 165 ಇಲ್ಲಿದೆ, 20 ಎಲ್ಲಿದೆ ನೋಡಿ 165. ಓಕೆ, ಈ ರೀತಿ ಪಾಯಿಂಟ್ಸ್ ಇಡ್ತಾ ಹೋಗ್ತೀನಿ. ಆಮೇಲೆ 175 ಎಷ್ಟಿದೆ 9 ಇದೆ. 175 9 ಅಂದ್ರೆ ಎಲ್ಲಿ ಬರುತ್ತೆ 9 8 to 10 ಮಧ್ಯ ಬರುತ್ತೆ. ಸೊ ನೋಡಿ 8 to 10 ಮಧ್ಯ ಅಂದ್ರೆ 10ಗಿಂತ ಸ್ವಲ್ಪ ಕೆಳಗೆ. ನೋಡಿ 175 ಇಲ್ಲಿ 9. 185ಗೆ ಎಷ್ಟಿದೆ 6. ಸೊ 6 ಅಂದ್ರೆ ಇಲ್ಲಿ ಬರುತ್ತೆ. 195ಗೆ ಎಷ್ಟಿದೆ 2 ಇದೆ. 2 ಅಂದ್ರೆ ಇಲ್ಲೇನೆ. ಓಕೆ, ಈಗ ಇದನ್ನ ಜಾಯಿನ್ ಮಾಡೋಣ.
ಜಾಯಿನ್ ಮಾಡೋಕ್ಕೂ ಮುಂಚೆ ನೋಡಿ ಇಲ್ಲಿ ಕ್ಲಾಸ್ ಇಂಟರ್ವಲ್ 10 ಇದೆಯಲ್ವಾ, ಇನ್ನು ಒಂದು 10 ಎಕ್ಸ್ಟ್ರಾ ಮಾಡಿ 205 ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ಕ್ಲೋಸ್ ಮಾಡ್ಬೇಕಲ್ವಾ ಫಿಗರ್, ಅದಕ್ಕೆ. ಇಲ್ಲಿನೂ ಅಷ್ಟೇ ಮೈನಸ್ 145. ಸೊ ಜಾಯಿನ್ ಮಾಡೋಣ ನೋಡಿ. ಈ ರೀತಿ ಫಿಗರ್ ಬಂತು. ಆದ್ರೆ ಇದು ಕಂಪ್ಲೀಟ್ ಅಲ್ಲ, ಇದನ್ನ ಕಂಪ್ಲೀಟ್ ಮಾಡ್ಬೇಕು ನೋಡಿ. ಈ ರೀತಿ ಕಂಪ್ಲೀಟ್ ಮಾಡ್ಬೇಕು. ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಿದ್ವಿ ವಿತೌಟ್ ಕನ್ಸ್ಟ್ರಕ್ಟಿಂಗ್ ಎ ಹಿಸ್ಟೋಗ್ರಾಮ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಎಲ್ಲ ಎಕ್ಸಸೈಸ್ ಮುಗೀತು, ಎಕ್ಸಾಂಪಲ್ಸ್ ಮುಗೀತು, ಈ ಚಾಪ್ಟರ್ ಮುಗೀತು. 9th ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ಸ್ ಎಲ್ಲ ಚಾಪ್ಟರ್ಸ್ ಎಲ್ಲ ಮುಗೀತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.